ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಸಚ್ಚಿದಾನಂದ ಹಾಗೂ ತ್ರಿಪುರ ಸುಂದರಿಯವರ ವಿವಾಹವನ್ನು ಇದೇ ಚಕ್ರಪುರಿಯಲ್ಲಿ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ನಿಮ್ಮನೆ ಜಮೀನ್ ಪತ್ರನ ಕದ್ದು ನಮ್ಮ ಮನೇಲಿಟ್ಟಿದ್ದು ನನ್ನ ಗಂಡನೇ. ಆದ್ರೆ ಅವ್ರಿಗೆ ಹಾಗೆ ಮಾಡೋದಕ್ಕೆ ಹೇಳಿದ್ ಯಾರು ಅಂತ ಗೊತ್ತಿದ್ಯಾ? ವಿರೂಪಾಕ್ಷ ಶಾಸ್ತ್ರಿಗಳು. ಲೇ ಪಂಚ, ನಿನಗೆ ಆಡಕ್ಕೆ ಬರುತ್ತಲ್ವೇನೋ? ಕುಡಿದ್ಮೇಲೆ ಎಂಥದ್ದು ಆಡು ಯಾಕೋ? ಸಂತೋಷ ಆಗಲಿ ದುಃಖ ಆಗಲಿ ಸಿನಿಮಾದಲ್ಲಿ ಇದಲ್ವಾ ಆಡಲ್ಲೇ. ಮತ್ತು ನೀನೇ ಆಡು. ನಾನಾ? ನಂದು ಕಂಚಿನ ಕಂಠನಪ್ಪ, ಎಲ್ಲ ಎದುರು ಬಿಡ್ತಾರೆ. ನಿಂದು ಒಳ್ಳೆ ಹೆಂಗಸರ ಧ್ವನಿ ಇದ್ದಾಗಿದೆ, ಆಡೋ. ಈ ದೇವಸ್ಥಾನದ ಕೆಲಸ ಸೇರ್ಕೊಂಡ್ಮೇಲೆ ಬರೀ ಮಂತ್ರ, ವಾದ್ಯ, ಭಕ್ತಿಗೀತೆ ಇದನ್ನ ಬಿಟ್ಟರೆ ಬೇರೆ ಹಾಡುಗಳೇ ಕೇಳಿಲ್ಲ ಕಣ. ಓಲಿ, ನಾನೇ ಆಡ್ಲಾ? ಸರಿ ಆಡು. ಆಡ್ಲಾ? ಜಂಬು ಅಲ್ಲೇ ಜುಮಕ ಜುಂಬ ಜುಂಬು ಅಲ್ಲೇ. ಈಗ ನಿನಗೊಂದು ದೃಶ್ಯ ಹೇಳ್ತೀನಿ, ಕೇಳಿಸ್ಕೊ. ಆಗಲಾದ್ರೂ ನಿನ್ಗೆ ಆಡೋದಕ್ಕೆ ಮನಸ್ಸು ಬರ್ಬೋದು. ಈಗ ನನ್ನ ಹೆಂಡತಿ ಸೀದಾ ನನ್ನ ಸಿಡ್ಕನ ಮನೆಗೆ ಹೋಗಿರ್ತಾಳೆ, ಸುದ್ದಿ ಸ್ಫೋಟ ಮಾಡಿರ್ತಾಳೆ. ಆಮೇಲೆ ಅವ್ರ ಮನೇಲಿ ಜಟಾಪಟಿ, ವಿರೂಪಾಕ್ಷ ಶಾಸ್ತ್ರಿಗಳ ವಿರುದ್ಧ ಚಂಡಾಮಂಡಲವಾಗಿರುತ್ತೆ ಇಡೀ ಕುಟುಂಬ. ಹೋಗಿ ವಿರೂಪಾಕ್ಷ ಶಾಸ್ತ್ರಿಗಳ ಜುಟ್ಟು ಹಿಡ್ಕೋತಾರೆ. ಅವರು ಸುಮ್ಮನಿರ್ತಾರ? ಏನು ಮಾಡ್ಬೋದು? ಕಚ್ಚೆ ಕಟ್ಟಿ ತೊಡೆ ತಟ್ಟಿ ಅವರು ಇವ್ರನ್ನ ಬಡ್ದಾಕ್ತಾರೆ. ಒಟ್ಟಿನಲ್ಲಿ ಎಲ್ಲ ಹೊಡೆದಾಡ್ಕೊಂಡು ಸಾಯ್ತಾರೆ. ನಾವು ಎಲ್ಲರ ಸ್ಥಿತಿ ಮಾಡಬೇಕಾಗತ್ತೆ. ನಾನು ಬರೀ ನನ್ನ ಬಾಮೈದ ಅಡುಗೆ ಮೇಲೆ ವಿಚಾರಕ್ಕೆ ಆಗಬೇಕು ಅಂತ ಆಸೆ ಪಟ್ಟರೆ ನೀನು ಇಡೀ ದೇವಸ್ಥಾನನೇ ಮುಳುಸಕ್ಕೆ ಹೊರಟಿದ್ಯಲ್ಲೋ. ನೀನು ಸಾಮಾನ್ಯದವನಲ್ಲ ಕಣೋ, ಅಸಾಮಾನ್ಯ ಕಳ್ಳ ಬಡ್ಡಿ ಮಗ. ಲೈ ಪಂಚೆ, ಯಾಕೋ ಕುಡ್ದು ದೇರ್ತಾನೆ ಇಲ್ಲ ಕಣ, ಆಡಲ್ಲೇ ಈಗಾದ್ರಲ್ಲೇ. ಜಿಗೆ ಹೇ ಚಿಕ್ಕಣ್ಣ, ನೀನು ಯಾವಾಗ ದೇವ್ರಾದೆ? ಮಾಯಾಗ ಬಂದು ನಿಂತ್ಕೊಂಡ್ಬಿಟ್ಟಿದ್ಯಲ್ಲ. ನಾನೇನು ಮಾಯಾಗ ಬರಲಿಲ್ಲ, ಬಾಗಿಲಿಂದ ನಡ್ಕೊಂಡೇ ಬಂದೆ. ವಿರೂಪಾಕ್ಷಾಸ್ತ್ರಿಗಳು ನಿಮ್ಮನ್ನು ನೋಡ್ಬೇಕಂತೆ, ಕರ್ಕೊಂಬ ಅಂದರು. ಬರೋ ಸ್ಥಿತಿಲಿ ಇದ್ದೀರೋ, ಎತ್ಕೊಂಡು ಹೋಗ್ಬೇಕು. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಮಾತಿದೆ, ಆದರೆ ನೀನು ಪ್ರತಿ ಸರ್ತಿ ಏನಾದರೂ ತಗಾದೆ ತೆಗೆದು ನನ್ನ ಮಗಳ ಮದುವೆ ನಿಲ್ಸೋದಕ್ಕೆ ನೋಡ್ತೀಯಲ್ಲೇ. ನೀನು ನನ್ನ ತಂಗಿನೇನಾ ಅಂತ ನನಗೆ ಅನುಮಾನ ಬರುತ್ತೆ. ಅಕ್ಕ, ಸುಂದ್ರಿ ನನಗೂ ಮಗಳಿದ್ದ ಹಾಗೆ. ಅವಳು ಚೆನ್ನಾಗಿರ್ಲಿ ಅಂತಾನೆ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಇವರು ಪಂಚಾಕ್ಷರಿ ಜೊತೆ ಕುಡಿತಾ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಕುಡ್ದಾಗ್ಲೇ ಅಲ್ವಾ ರಹಸ್ಯಗಳನ್ನ ಬಾಯಿ ಬಿಡೋದು. ಭಾವ, ನೀವಾದ್ರೂ ಹೇಳಿ ಅಕ್ಕಂಗೆ. ಎಲ್ಲದಕ್ಕೂ ಅವ್ರನ್ನ ಯಾಕೆ ಎಳೀತಿಯೇ? ನೀನು ಮುಂಚೆಯಿಂದ ಹಾಗೆ. ನಮ್ಮ ಮನೆಯಲ್ಲಿ ಏನಾದರೂ ತೊಂದರೆ ಆದರೆ ನಿನಗೆ ಒಳಗೊಳಗೆ ಸಂತೋಷ ಅಲ್ವಾ? ಅದಕ್ಕೆ ಕಾಯ್ತಾ ಇರ್ತೀಯ. ಲಲಿತಾ, ಸುನೀತಾ, ವಿರೂಪಾಕ್ಷ ಶಾಸ್ತ್ರಿಗಳು ಯಾಕೆ ಹಾಗೆ ಮಾಡ್ತಾರೆ? ಮದುವೆ ಪ್ರಸ್ತಾಪ ತಂದಿದ್ದೆ ಅವರು. ಇವತ್ತು ಲಗ್ನ ಪತ್ರಿಕೆ ಕಾರ್ಯದ ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊಂಡಿತ್ತು. ನಾಳೆ ದಿವಸ ಮದುವೆನೂ ಹಾಗೇನೆ. ಮದುವೆ ನಿಲ್ಲಿಸೋದಕ್ಕೂ ಒಂದು ಕಾರಣ ಬೇಕಲ್ವಾ? ಅವರೇ ಮದುವೆಗೆ ಒಪ್ಕೊಂಡಿರೋದು, ಅವರೇ ಮದುವೆ ಮುರಿತಾರೇನೆ. ಯಾವ ಕಡೆಯಿಂದ ನೋಡಿದ್ರೂ ಅನುಮಾನ ಪಡೋದಕ್ಕೆ ಕಿಂಚಿತ್ತೂ ಅವಕಾಶ ಇಲ್ಲ. ಅಂಥದ್ರಲ್ಲಿ ನೀನು ಏನೇನೋ ಹೇಳ್ತಾ ಇದೆಯಲ್ಲೇ, ನನಗೆ ಅವ್ರ ಮೇಲಲ್ಲ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ. ನೋಡಕ್ಕ, ನಾನು ಕೇಳಿಸ್ಕೊಂಡಿರೋದನ್ನ ಬಂದು ಹೇಳಿದ್ದೀನಿ. ನೀವು ನನ್ನ ಮೇಲೆ ಅನುಮಾನ ಪಟ್ಟರೂ ಪರವಾಗಿಲ್ಲ, ನಿಮಗೆ ಕೋಪ ಬಂದರೂ ಪರವಾಗಿಲ್ಲ. ಈ ಮದುವೆನ ನಿಲ್ಲಿಸಿ, ಇಲ್ಲಾಂದ್ರೆ ಮುಂದಕ್ಕೆ ಹಾಕಿ. ವಿಷಯ ಏನು ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಯೋಣ. ನನ್ನನ್ನು ನಂಬದೆ ಸುಂದರಿ ಬದುಕು ಹಾಳಾಗೋದು ಬೇಡ. ಈಗ ನಾನು ಅನುಭವಿಸ್ತಾ ಇರೋದೇ ಸಾಕು. ಸಾಧ್ಯನೇ ಇಲ್ಲ. ಊರಿಗೆಲ್ಲ ಸುದ್ದಿ ಹಬ್ಬಿದೆ. ಇನ್ನೇನಿದ್ರು ಸುಂದರಿ ಸಚ್ಚಿದಾನಂದನ್ ಮದುವೆ ಅಷ್ಟೇ. ಭಾವ, ನೀವಾದ್ರೂ ಹೇಳಿ ಇವಳಿಗೆ. ನಾನು ಸುಳ್ಳು ಹೇಳಲ್ಲ ಅಂತ ನಿಮಗೆ ಗೊತ್ತಲ್ವಾ? ಅಲ್ಪ ಬುದ್ಧಿಗಳಿಗೆ ಸಣ್ಣತನವಂತೆ, ದಿವ್ಯಜ್ಞಾನಗಳಿಗೆ ದೊಡ್ಡತನವಂತೆ. ನೀವು ಆ ಕಡೆಗೂ ಇಲ್ಲ, ಈ ಕಡೆಗೂ ಇಲ್ಲ. ಏನು ಮಾಡ್ತೀರಿ ಈಗ?
ನೀವೇ ಹೇಳಿ ಏನ್ ಮಾಡೋಣ ಅಂತ. ನೀವು ಮಹಾಜ್ಞಾನಿಗಳಲ್ವಾ, ತಾಳೆಗರಿ ಪ್ರವೀಣರು. ನಾವು ಕೇವಲ ಪ್ರೇಕ್ಷಕರು. ನಿಮ್ಮ ಅಭಿನಯ ಚೆನ್ನಾಗಿದ್ದರೆ ಚಪ್ಪಾಳೆ ತೊಡ್ತೀವಿ, ಕೆಟ್ಟದಾಗಿದ್ದರೆ ಕಲ್ಲು ಹೊಡಿತೀವಿ. ಈಗ ಚಪ್ಪಾಳೆನ ಇಲ್ಲ ಕಲ್ಲ? ಇಟ್ಲಕ್ಕೆ ಸಿಕ್ಕಾಕೊಂಡಿದ್ದೀರಿ ನೀವು. ಬೇಲಿ ಹಾರಕ್ಕೆ ಹೋಗಿ ಪಂಚ ಸಿಕ್ಕಾಕೊಂಡಿದೆ, ನಿಧಾನಕ್ಕೆ ಬಿಡಿಸ್ಕೋಬೇಕು ಅಷ್ಟೇ. ಇದಕ್ಕೆ ನೀವು ನನಗೆ ಇಷ್ಟ ಆಗೋದು ದೇಶಕ್ರೇ. ನನ್ನನ್ನು ಛೇಡಿಸ್ತಾನೆ ನನಗೆ ಉಪಾಯ ಹೇಳ್ಕೊಡ್ತೀರಿ, ನನ್ನ ಸಮಸ್ಯೆಗೆ ದಾರಿನೂ ತೋರಿಸ್ತೀರಿ. ಏನೇ ಆದರೂ ಈಗ ತಾವು ತಪ್ಪಿಸ್ಕೊಳ್ಳೋದು ಕಷ್ಟ. ಸುಂದ್ರನ ಮನೆಗೆ ಕರ್ಕೊಂಬಂದರೆ ಅವಳು ಸೆರಗಿನ ಕೆಂಡ. ಬೇಡ ಅಂತ ಹೇಳೋಕ್ಕೆ ನೀವೇ ಪ್ರಸ್ತಾಪ ತಗೊಂಡೋಗಿದ್ದು. ಮದುವೆ ಮಾಡ್ಕೊಳ್ದಿದ್ರೆ ಜನ ನಿಮ್ಮನ್ನು ಉಗೀತಾರೆ. ಅವಳು ಹೊರಗಿದ್ದರೂ ನಿಮ್ಗೆ ಅಡ್ಗಾಲೆ. ಅನುಭವಿಸಿ ಅಷ್ಟೇ. ಈಗ ನಿಮಗೆ ಸಂತೋಷ ಅಲ್ವಾ ನಾನು ಹೀಗೆ ಸಿಕ್ಕಾಕೊಂಡಿರೋದು? ಇಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ, ನಮ್ಮದು ಯಾವಾಗಲೂ ನಿರ್ಲಿಪ್ತ ಭಾವ. ತಪ್ಪು ಅಂತ ಹೇಳ್ಬೋದು ಅಷ್ಟೇ. ತಿದ್ಕೋಬೇಕಾದ್ದು ತಪ್ಪು ಮಾಡಿದವರೇ ಅಲ್ವಾ. ನೀವು ಸುಂದರಿ ವಿಚಾರದಲ್ಲಿ ತಪ್ಪು ಮಾಡಿಬಿಟ್ರಿ. ಈಗ ಮದುವೆನ ಬೇಡ ಅನ್ನೋಕ್ಕಾಗೋದೇ ಇಲ್ವಲ್ಲ. ಮದುವೆ ಬೇಡ ಅನ್ನೋದಕ್ಕಾಗೋಲ್ಲ, ಒಪ್ತೀನಿ. ಆದರೆ ಮದುವೆ ನಿಲ್ಲಿಸಬಹುದಲ್ವಾ? ಅಂದರೆ ಮದುವೆ ಬೇಡ ಅನ್ನೋದಿಲ್ಲ, ಆದರೆ ಮದುವೆ ನಡೆಯೋಲ್ಲ. ನೀವು ಮಹಾಜ್ಞಾನಿಗಳು, ಒಳಸುಳಿನ ಅರ್ಥ ಮಾಡ್ಕೊಳ್ಳಿ ದೇಶಿಕರೇ. ಯಪ್ಪ, ಚಾಣಕ್ಯನೇ ಮಹಾ ಚಾಣಾಕ್ಷ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಚಾಣಕ್ಯನಿಗೂ ಮಣ್ಣು ಮುಗಿಸುವಂಥ ಚಾಣಾಕ್ಷ ಕಣಯ್ಯ ನೀನು. ಅಪ್ಪ ವಿರೂಪಾಕ್ಷಪ್ಪ, ಶರಣು ಕಣಯ್ಯ, ಶರಣು ನಿನಗೆ. ಚಿಕ್ಕಮ್ಮ, ಒಳ್ಳೇದೇ ಆಯ್ತು ನೀವು ಬಂದು ಹೇಳಿದ್ದು. ಇವ್ರು ಯಾರು ನಮ್ದೇ ಇದ್ರು ನಾನು ನಿಮ್ಮನ್ನು ನಂಬ್ತೀನಿ. ಅಬ್ಬಾ, ಈಗ ಸಮಾಧಾನ ಆಯಿತು. ಒಂದು ಚೊಂಬ್ ಹಾಲು ಕೊಡ್ತೀನಿ, ಕುಡ್ದು ಹೊಟ್ಟೆ ತಣ್ಣಗೆ ಮಾಡ್ಕೊ. ಸಮಾಧಾನ ಜೊತೆ ಸಂತೋಷನ ಆಗತ್ತೆ. ಬಂದು ಹುಳಿ ಹಿಂಡಿದಾಯ್ತಲ್ಲ, ನಾವು ಒಪ್ಕೊಳ್ಳಿಲ್ಲ, ಅದಕ್ಕೆ ಮದುವೆ ಹೆಣ್ಣೆ ನಂಬೋ ಹಾಗೆ ನಾಟಕ ಮಾಡ್ಬಿಟ್ಟಿಯಲ್ಲೇ. ನೀನ್ ನನ್ನ ಗಂಡನ್ ಮದುವೆ ಆಗದೆ ಇದ್ರು ನೀನ್ ಯಾವತ್ತೂ ನನ್ನ ಸೌತಿನೇ. ಲಲಿತಾ, ಯಾಕೆ ತಾಳ್ಮೆಗೆಡ್ತಿದ್ಯಾ? ಇನ್ನೇನ್ರಿ ಮತ್ತೆ, ಅವಳ ಗಂಡ ಬರ್ತಾನೆ, ನಿಮ್ಮನ್ ಶತಾಯ ಗತಾಯ ತುಳಿಯೋದಕ್ ನೋಡ್ತಾನೆ. ಅವನಿಗಾಗ್ಲಿಲ್ಲ ಅಂದ್ರೆ ಇವಳು ಬಂದು ಹುಳಿ ಹಿಂಡೋದಕ್ ನೋಡ್ತಾಳೆ. ಒಟ್ನಲ್ಲಿ ಇವ್ರ ಸಂಸಾರ ಒಂದ್ ನಾಟಕದ ಕಂಪನಿ. ಅವಳಿಗೆ ಮಕ್ಳಿಲ್ವಲ್ಲ, ಅದಕ್ಕೆ ನನ್ನ ಮಕ್ಕಳು ಸುಖವಾಗಿರ್ಬಾರ್ದು ಅಂತ ನಿಶ್ಚಯ ಮಾಡ್ಬಿಟ್ಟಿದ್ದಾಳೆ. ತಪ್ಪಾಯ್ತು ಕಣೆ ಅಕ್ಕ. ನಾನು ಯಾವತ್ತಿಗೂ ನೀನು ನಿನ್ನ ಸಂಸಾರ ಸುಖವಾಗಿರ್ಲಿ ಅಂತಾನೆ ಬಯಸೋಳು. ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತು, ಆದರೂ ಮನ್ಸು ತಡೆಯಲ್ಲ, ಓಡ್ ಬಂದ್ಬಿಡ್ತೀನಿ. ಆ ತಾಯಿ ಹತ್ರನೂ ಬೇಡ್ಕೋತೀನಿ, ನನ್ನ ಅಕ್ಕನ ಸಂಸಾರ ಸುಖವಾಗಿರ್ಲಿ ಅಂತ, ಅವ್ರಿಗೆ ಯಾವುದೇ ಥರದ ಅಪಾಯ ಬರದೇ ಇರಲಿ ಅಂತ. ಆದರೆ ಇವತ್ತು ಖಚಿತ ಆಯಿತು, ನಾನು ಇಲ್ಲಿಗೆ ಬರೋದು ನಿಮಗೆ ತೊಂದರೆ ಅಂತ. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ. ಕ್ಷಮಿಸ್ಬಿಡು. ನಿಂತ್ಕೊಳ್ಳಿ ಚಿಕ್ಕಮ್ಮ. ಇದ್ರಲ್ಲಿ ನಿಮ್ದು ಯಾವುದೇ ತಪ್ಪು ಇಲ್ಲ, ಎಲ್ಲ ಅವಳು ಆಡಿಸ್ತಿರೋ ಆಟ. ಅವಳು ಆಡೋ ಚದುರಂಗದ ಆಟಕ್ಕೆ ನಿಮ್ಗಳನ್ನೆಲ್ಲ ಕಾಯಿಗಳಾಗಿ ಬಳಸ್ಕೋತಿದ್ದಾಳೆ ಅವಳು. ನೀವು ಹೇಳಿದ ಸತ್ಯನೇ ಇರಬಹುದು, ಆದ್ರೂ ಈ ಮದ್ವೆ ನಾನು ಆಗ್ತೀನಿ. ಶೇಖರಿ, ಶೇಖರಿ. ಯಜಮಾನ್ರೆ, ಯಜಮಾನ್ರೆ ಬನ್ನಿ ಒಳಗೆ.
ಪರವಾಗಿಲ್ಲ. ಮದುವೆ ಇನ್ನೇನು ಹತ್ರ ಬರ್ತಾ ಇದೆ, ಎಲ್ಲರೂ ಜಾಗರೂಕತೆಯಿಂದ ಇರಬೇಕು. ಸುಂದರಿ ಜಾತಕದಲ್ಲಿ ಗ್ರಹಗಳು ಕ್ರೂರ ದೃಷ್ಟಿ ಬೀರ್ತಾ ಇದೆ. ಈ ಸಮಯ ಬಹಳ ಸೂಕ್ಷ್ಮ, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಅರ್ಥವಾಯ್ತಾ? ಇದಕ್ಕೆ ಪರಿಹಾರಾರ್ಥವಾಗಿ ಈಗಲಿಂದಲೇ ಏನಾದರೂ ಮಾಡಬಹುದಾ? ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಮ್ಮನೆಗೆ ಸೊಸೆಯಾಗಿ ಬರೋಳಿಗೆ ಯಾವ ರೀತಿಯಾದ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಸುಂದರಿ ಹೆಸರಿನಲ್ಲಿ ಈಗಾಗಲೇ ಜಪಾತಪ ಎಲ್ಲ ನಡೀತಾ ಇದೆ. ನೀವದ ಚಿಂತೆ ಬಿಡಿ. ಮುಖ್ಯವಾಗಿ ನೀವು ಸುಂದರಿನ ಕಾಪಾಡ್ಕೋಬೇಕಾದ್ದು ನಿಮ್ಮ ಜವಾಬ್ದಾರಿ. ಆಯಿತು, ನೀವು ಹೇಳಿದ ಮೇಲೆ ಹಾಗೆ ಆಗಲಿ. ಈ ಮದುವೆ ನಿಮಗಷ್ಟೇ ಇಲ್ಲ, ನನಗೂ ಮರ್ಯಾದೆ ಪ್ರಶ್ನೆ. ಅದಕ್ಕೆ ನಾನೇ ಬಂದು ಹೇಳ್ತಾ ಇದ್ದೀನಿ. ಆಗಲಿ, ನಮ್ಮ ಕಣ್ಣಿನ ರೆಪ್ಪೆ ಥರ ಅವಳನ್ನು ಕಾಯ್ತೀವಿ. ಸುಂದ್ರಿ ನಿಂತ್ಕೊಳೆ. ನೋಡು, ಅಮ್ಮನವರು ಅವರು ಇವರು ಅಂತ ವರಾತ ತೆಗಿಬೇಡ. ಇಷ್ಟು ದಿವಸ ಅವಳನ್ನ ಬೈತಿದ್ದೆ, ಇನ್ಮೇಲೆ ನಿನ್ನೂ ಬಿಡಲ್ಲ. ಬೆಳಗ್ಗೆ ಬೆಳಗ್ಗೆ ಬೈಸ್ಕೋಬೇಡ, ಹೋಗಿಲ್ಲಿಂದ. ನಿಂತ್ಕೋ. ನನ್ನ ಹತ್ರ ಮಾತಾಡದೆ ನೀವು ವಾಟ ಅಂತಿದ್ರೆ ಎಲ್ಲಿಂದ ಬರ್ತಿದ್ಯಾ ನೀನು? ಮನೆಯಿಂದ. ಯಾಕೆ? ಬರುವಾಗ ಅಪ್ಪ ಮನೇಲೇ ಇದ್ರಾ? ಹೊರಟಾಗಿರ್ಲಿಲ್ಲ. ಯಾಕೋ? ಅದೇನೋ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಎಲ್ಲಮ್ಮ ದೇವಿ ಎಸ್ಟೇಟ್ ಇದೆಯಲ್ಲ, ಅಲ್ಲಿ ಕಾಯ್ತಾ ಇದಾರಂತೆ, ನೀನು ಹೋಗ್ಬೇಕಂತೆ. ಎಲ್ಲಮ್ಮ ದೇವಿ ಎಸ್ಟೇಟಾ? ಅಪ್ಪ ಯಾಕೆ ಅಲ್ಲಿಗೆ ಹೋಗ್ತಾರೆ? ಮಾತಾಡುವಂಥದ್ದಿದ್ರೆ ದೇವಸ್ಥಾನದಲ್ಲೇ ಸಿಗ್ತಾರಲ್ಲ, ಅಲ್ಲೇ ಮಾತಾಡಬಹುದು. ಎಲ್ಲ ಬಿಟ್ಟು ಎಲ್ಲಮ್ಮ ದೇವಿ ಎಸ್ಟೇಟ್ ಯಾಕೆ? ಅದೇನೋ ಮದುವೆ ವಿಚಾರ ಅಂತೆ ಕಣೆ. ದೇವಸ್ಥಾನದಲ್ಲಿ ಎಲ್ಲರೂ ಇರ್ತಾರೆ, ಮನೆಯಲ್ಲೂ ಎಲ್ಲರೂ ಇರ್ತಾರೆ, ಯಾರು ಇಲ್ದಿರೋ ಜಾಗದಲ್ಲಿ ಮಾತಾಡ್ಬೇಕಂತೆ. ನಡಿ ನೀನು. ಇದೊಳ್ಳೆ ಕತೆ ಆಯ್ತಲ್ಲ. ಬಂಗಾರಿ, ನೀನು ನನ್ನ ಜೊತೆ ಬರ್ತೀಯಾ? ನನಗೂ ಅನಿಸ್ತು ಕಣೆ, ನೀನೊಬ್ಳೆ ಹೋಗೋದು ಬೇಡ ಅಂತ. ನಾನು ಬರ್ತೀನಿ, ನಡಿ. ಇನ್ನು ಪುರೋಹಿತರು ಬಂದ್ಬಿಡ್ತಾರೆ. ಆಯ್ತಾ, ನೈವೇದ್ಯಕ್ಕೆ ಆಯ್ತಾ ಅಂತ ಏನು ಪಡ್ಕೊಳ್ಳೋದು ಅಪ್ಪ. ಒಬ್ರು ಕೈಗೆ ಸಿಕ್ಕರೆ ಒಬ್ರು ಕೈಗೆ ಸಿಗಲ್ಲ. ಲೇ ಸೀನಾ, ಬರೋ ಬೇಗ. ಏನಪ್ಪ ಶೇಖರಿ, ನೀನು ತಡವಾದ್ರೂ ಪರವಾಗಿಲ್ಲ, ಕೆಲ್ಸಕ್ಕೆ ಬರ್ತೀಯ. ಆದ್ರೆ ನಿನ್ನ ಮಗಳು ಚಕ್ಕರೆ ಹಾಕ್ಬಿಡ್ತಾಳೆ. ಎಲ್ಲಿ ಇನ್ನೂ ಪತ್ತೆನೇ ಇಲ್ಲ? ಬಂದಿಲ್ವಾ? ನಾನು ಬೆಳಗ್ಗೆ ಬೇಗ ಹೊರಟೆ, ಬರ್ಬೋದು. ಇನ್ನೇನು ಬರ್ಬೋದೇನೋ, ಇನ್ನೂ ಅನುಮಾನದಲ್ಲೇ ಮಾತಾಡ್ತಾ ಇದೆಯಲ್ಲಯ್ಯ. ಅಲ್ಲ, ಲೆಕ್ಕನೆಲ್ಲ ತಗೊಂಡು ಖಜಾಂಜಿ ಹತ್ರ ಹೋಗ್ಬೇಕು. ಎಲ್ಲ ತಪ್ಪಾಗಿ ಬರ್ದು ಇಟ್ಟಿರ್ತಾಳೆ, ಅದನ್ನೆಲ್ಲ ಸರಿ ಮಾಡಿಬಿಟ್ಟು ಖಜಾಂಜಿಗೆ ಉತ್ತರ ಕೊಡೋಷ್ಟರಲ್ಲಿ ನನ್ನ ಹೆಣ ಬಿದ್ದೋಗುತ್ತೆ. ಸಾಲದಕ್ಕೆ ಕೀ ಬೇರೆ ತೊಗೊಂಡು ಹೋಗಿರ್ತಾಳೆ. ಎಲ್ಲ ನಮ್ಮ ಕರ್ಮ. ಶಾಸ್ತ್ರಿಗಳೇ ಬಡ್ಕೊಂಡೆ, ತಿಪ್ಪರ್ಗ ಮೇಲೆ ಇವ್ರನ್ನೆಲ್ಲ ಕೂಡಿಸ್ಬೇಡಿ ಅಂತ. ಎಲ್ಲಿ ಕೇಳ್ತಾರೆ ನನ್ನ ಮಾತನ್ನ? ಕಸ ಗುಡಿಸೋ ಕೈಯಲ್ಲಿ ಪೆನ್ ಕೊಟ್ಬಿಟ್ರೆ ಹಿಂಗೆ ಆಗೋದು. ಬಂದರೆ ಬೇಗ ಕಳಿಸು.
ಅಣ್ಣ ಏನಿದು? ಏ ಕಾಣಲ್ವಾ ಕಣ್ಣು? ಪದಾರ್ಥ ಅಲ್ಲಿ ಪಂಕ್ತಿ ಕೂತಿದ್ದಾರೆ, ಬಡಿಸ್ಬೇಕು. ನೀನೆಲ್ಲ ಹಾಳಾಗೋಗಿದ್ದೆ, ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತೀಯ. ಬೀಡಿಗೋ ಸಿಗರೇಟ್ಗೋ ಹೋಗಿದ್ದೇನೋ, ಬಿಡು. ಅಣ್ಣ ನೀವು ಇದೆಲ್ಲ ಮಾಡಬಾರ್ದು, ವಿರೂಪಾಕ್ಷ ಶಾಸ್ತ್ರಿಗಳು ಬೀಗ್ರಾಗಾರ ನೀವು. ಲೇ, ಅವ್ರು ಬೀಗ್ರ ಹಾಕೋಕ್ ಮುಂಚೆ ಮಾಡ್ತಿದ್ದು ಇದನ್ನೇ, ಆಮೇಲೆ ಮಾಡೋದು ಇದನ್ನೇ. ತೆಗ್ಯ. ಅಯ್ಯೋ ಬಿಡಿ ಅಣ್ಣ, ನಾನು ಎಲ್ಲ ಮಾಡ್ತೀನಿ. ಬಂಗಾರಿ, ಇದೆಷ್ಟು ಭಯಂಕರವಾಗಿದೆ. ಅಪ್ಪ ಯಾಕೋ ಇಲ್ಲಿರ್ತಾರೆ? ತುಂಬ ಹಳೇದಲ್ವೇನೆ, ನೋಡ್ಕೊಳ್ಳೋರು ಬೇರೆ ಯಾರೂ ಇಲ್ಲ, ಅದಕ್ಕೆ ಹೀಗಾಗಿದೆ. ನಂಗೆ ತುಂಬ ಭಯ ಆಗ್ತದೆ ಕಣೋ. ಭಯ ಪಡುವಂಥದ್ದೇನಿದೆ, ಬಾ. ಶೇಖರಣ್ಣ, ಶೇಖರಣ್ಣ. ಅಪ್ಪ ಎಲ್ಲಿದ್ಯಪ್ಪ? ಶೇಖರಣ್ಣ, ಎಲ್ಲೋ ಅಪ್ಪ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು ಕಣೆ. ಯಾರೋ ಹೇಳಿದ್ರು ನಿನ್ಗೆ ಇಲ್ಲಿ ಕರ್ಕೊಬಾ ಅಂತ. ಒಳ್ಳೆ ದೆವ್ವದ ಮನೆ ಥರ ಇದೆ, ಇಲ್ಲೂ ಕರ್ಕೊಬಾ ಅಂತ ಅಪ್ಪ ಯಾವಾಗಲೂ ಹೇಳಿದ್ರು. ಅವ್ರು ಯಾಕೆ ನಂಗೆ ಹೇಳ್ತಾರೆ? ಅಪ್ಪ ಕರ್ಕೊಬಾ ಅಂತ ಹೇಳಿದ್ರು ಅಂದೆ. ಅವ್ರು ಕಾಯ್ತಾ ಇದ್ದಾರೆ ಅಂದಷ್ಟೇ. ಮತ್ತಿನ್ ಯಾರೋ ಹೇಳಿದ್ರು ನಿನ್ಗೆ? ಏನಂತ? ಎಲ್ಲಮ್ಮ ಎಸ್ಟೇಟ್ ಕರ್ಕೊಬಾ ನನ್ನ ಅಂತ. ನಂಗೂ ಗೊತ್ತಿಲ್ಲ ಕಣೆ, ಅವ್ರ ಮುಖ ನೀವತ್ತೇ ಮೊದಲು ನೋಡಿದ್ದು. ಎಡ್ವರ್ಡ್ ರಾಯ ಅವ್ರು ಹೇಳಿದ್ರು ಅಂತ ಕರ್ಕೊಂಬಂದ್ಬಿಡೋದ? ಹೇಳಿದ್ಮೇಲೆ ಯಾರು ಏನು ಅಂತ ತಿಳ್ಕೊಳ್ಳೋದಲ್ವಾ? ಮೊದಲೇ ಹೇಳೋದಲ್ವೇನೋ? ನೀವು ಮೊದಲೇ ಕೇಳೋದಲ್ವೇನೆ? ಮಾತಾಡ್ಬೇಡ ನೀನು, ಬಾಯಿ ಮುಚ್ಕೊಂಡಿರು. ಪಕ್ಕ ದೆವ್ವದ ಮನೆನ. ಇನ್ ದೇವ್ರನ್ನೇ ನಂಬಲ್ಲ, ಇನ್ ದೆವ್ವ ನಂಬ್ತೀಯಾ? ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ. ಯಾರದು? ಬಾಗಿಲು ತೆಗೀರಿ. ಯಾರಿದ್ದೀರಾ? ಬಾಗಿಲು ತೆಗೀರಿ. ಯಾರಿದ್ದೀರಾ?